ನಮಸ್ಕಾರ ಸ್ನೇಹಿತರೆ. ಭಾರತದ ಇತಿಹಾಸದ ಗರ್ಭದಲ್ಲಿ ಒಂದು ಗರ್ಜನೆಯ ಶಬ್ದ ಇಂದಿಗೂ ಪ್ರತಿಧ್ವನಿಸುತ್ತದೆ. ಅದು ಕತ್ತಿಯ ಜಳಪಿನ ಧ್ವನಿಯಲ್ಲ, ಅದು ಸ್ವಾಭಿಮಾನದ ಘೋಷಣೆ, ಅನ್ಯಾಯದ ಎದುರು ನಿಂತ ಧೈರ್ಯ, ಭೀತಿಗೊಳಗಾದ ಜನರ ಹೃದಯದಲ್ಲಿ ಭರವಸೆ ತುಂಬಿದ ಶಕ್ತಿ. ಸ್ವರಾಜ್ಯ ಎಂಬ ಪದಕ್ಕೆ ಜೀವ ತುಂಬಿದ ಮಹಾನ್ ದೃಷ್ಟಿ. ಕೋಟೆಗಳ ಕಲ್ಲುಗಳಲ್ಲಿ ಅವರ ಸಾಹಸ ಕೆತ್ತಲಾಗಿದೆ. ಜನರ ಮನಸ್ಸಿನಲ್ಲಿ ಅವರ ಹೆಸರು ಅಕ್ಷರಶಃ ಅಜರಾಮರವಾಗಿದೆ. ಅವರು ಒಂದು ಯುಗದ ಪರಿವರ್ತನೆ, ಒಂದು ರಾಷ್ಟ್ರದ ಆತ್ಮ ಗೌರವದ ಪ್ರತಿರೂಪ. ಆ ಮಹೋನ್ನತ ಶಕ್ತಿ ಹಿಂದೂ ಸ್ವರಾಜ್ಯದ ಚಿರಸ್ಮರಣೀಯ ಚಕ್ರವರ್ತಿ ಛತ್ರಪತಿ ಶಿವಾಜಿ ಮಹಾರಾಜ್. ಇಂದು ನಾವು ಈ ವಿಡಿಯೋದಲ್ಲಿ ಅವರ ಜೀವನ ಚರಿತ್ರೆಯನ್ನು ನೋಡಲಿದ್ದೇವೆ. ಛತ್ರಪತಿ ಶಿವಾಜಿ ಮಹಾರಾಜರು 1630 ಫೆಬ್ರವರಿ 19ರಂದು ಮಹಾರಾಷ್ಟ್ರದ ಶಿವನೇರಿ ದುರ್ಗದಲ್ಲಿ ಜನಿಸಿದರು. ಅವರ ತಂದೆ ಶಹಾಜಿ ಭೋಸ್ಲೆ ಶೂರ ಯೋಧ ಮತ್ತು ವಿಜಯಪುರ ಸುಲ್ತಾನರ ಸೇನಾಧಿಪತಿ. ಅವರ ತಾಯಿ ಜೀಜಾಬಾಯಿ ಧಾರ್ಮಿಕ, ದೃಢ ನಿಶ್ಚಯಿ, ಶಕ್ತಿಶಾಲಿ ಮಹಿಳೆ. ಜೀಜಾಬಾಯಿ ತಮ್ಮ ಮಗನಿಗೆ ಬಾಲ್ಯದಲ್ಲೇ ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ದರು. ಅವರು ಬಾಲ ಶಿವಾಜಿಯ ಮನಸ್ಸಿನಲ್ಲಿ ಧರ್ಮಭಕ್ತಿ, ಶೌರ್ಯ ಮತ್ತು ಸ್ವರಾಜ್ಯದ ಬೀಜ ಬಿತ್ತಿದರು. ಶಿವಾಜಿಯ ಆಧ್ಯಾತ್ಮಿಕ ಗುರುಗಳು ರಾಮದಾಸರು ತಮ್ಮ ಕೃತಿ ದಾಸಬೋಧ ಮೂಲಕ ಶಿವಾಜಿಗೆ ಮರಾಠರ ಐಕ್ಯತೆ ಹಾಗೂ ಹಿಂದೂ ಧರ್ಮ ರಕ್ಷಣೆಯ ಮಂತ್ರಗಳನ್ನು ಬೋಧಿಸಿದರು. ಶಿವಾಜಿಯ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸಿದ ಗುರುಗಳು ದಾದಾಜಿ ಕೊಂಡದೇವ ಅವರು ಶಿವಾಜಿಗೆ ಕುದುರೆ ಸವಾರಿ, ಕತ್ತೆ ವರಸೆ, ಶಸ್ತ್ರಾಭ್ಯಾಸ ವಿದ್ಯೆ ಕಲಿಸಿಕೊಟ್ಟರು. ಶಿವಾಜಿ ಬಾಲ್ಯದಲ್ಲಿ ರಾಜಕೀಯ ಚಾತುರ್ಯ ಮತ್ತು ಯುದ್ಧ ತಂತ್ರದಲ್ಲಿ ಅಪಾರ ಪ್ರತಿಭೆ ತೋರಿದರು. ಶಿವಾಜಿಯು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ನಿಪುಣರಾದ ಮಾವಳಿ ಪೌರರನ್ನು ಸೇರಿಸಿ ಒಂದು ಪ್ರಬಲವಾದ ಸೈನ್ಯ ಕಟ್ಟಿದರು. 1646ರಲ್ಲಿ ಶಿವಾಜಿಯು ಬಿಜಾಪುರ ಸುಲ್ತಾನರಿಂದ ತೋರಣಗಢವನ್ನು ವಶಪಡಿಸಿಕೊಂಡರು. ಇದರಿಂದ ಸಿಟ್ಟಾದ ಬಿಜಾಪುರ ಸುಲ್ತಾನ ಶಿವಾಜಿಯ ತಂದೆ ಶಹಾಜಿಯನ್ನು ಬಂಧಿಸಿದರು. ಆಗ ಶಿವಾಜಿ ತನ್ನ ತಂದೆಯ ಬಿಡುಗಡೆಗಾಗಿ ಒಂದು ನಾಟಕವಾಡಿದರು. ಒಂದು ಪತ್ರವನ್ನು ಬರೀತಾರೆ. ನಾನು ಎಲ್ಲ ಕೋಟೆ ಮತ್ತು ಸೈನ್ಯದೊಡನೆ ಮೊಘಲರನ್ನು ಸೇರಿ ಬಿಜಾಪುರದ ವಿರುದ್ಧವಾಗಿ ಹೋರಾಡುವೆ ಅಂತ ಒಂದು ಪತ್ರವನ್ನ ಬಿಜಾಪುರದ ಸುಲ್ತಾನನಿಗೆ ಬರೆದಾಗ, ಬಿಜಾಪುರದ ಸುಲ್ತಾನ ಮೊಘಲರು ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಉಳಿಯುವುದಿಲ್ಲ ಅಂತ ತಿಳಿದು ಆಗ ಶಹಾಜಿ ಭೋಸ್ಲೆಯನ್ನು ಬಿಡುಗಡೆ ಮಾಡಿದರು. ಹಾಗೆ ತೋರಣಗಢ ಕೋಟೆಯನ್ನು ಕೂಡ ಶಿವಾಜಿಗೆ ನೀಡಿದರು. 1656ರಲ್ಲಿ ಶಿವಾಜಿ ಚಂದ್ರರಾವ್ ಮೌರ್ಯಯನ್ನು ಸೋಲಿಸಿ ಜಾವಳಿ ಪ್ರಾಂತ್ಯವನ್ನು ಗೆದ್ದುಕೊಂಡನು. 1656ರಲ್ಲಿ ಶಿವಾಜಿ ತನ್ನ ಚಿಕ್ಕಪ್ಪ ಸಂಭಾಜಿ ಮೋಹಿತೆಯಿಂದ ಸೂಪಾವನ್ನು ಕಿತ್ತುಕೊಂಡನು. ಬಿಜಾಪುರದ ಆದಿಲ್ಶಾಹಿ ಸುಲ್ತಾನರ ಶಕ್ತಿಶಾಲಿ ಸೇನಾನಿ ಅಫ್ಜಲ್ ಖಾನ್ ಆ ಸಮಯದಲ್ಲಿ ಬಿಜಾಪುರ ಸಾಮ್ರಾಜ್ಯಕ್ಕೆ ಸವಾಲಾಗಿ ಉದಯಿಸುತ್ತಿದ್ದವರು ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ಒಂದೊಂದೇ ಕೋಟೆಗಳನ್ನು ಜಯಿಸುತ್ತಾ ಬಿಜಾಪುರದ ಪ್ರಭಾವವನ್ನು ಕಡಿಮೆ ಮಾಡುತ್ತಿದ್ದರು. ಇದು ಆದಿಲ್ ಶಾಹಿಗೆ ದೊಡ್ಡ ತಲೆನೋವಾಗಿತ್ತು. ಆದ್ದರಿಂದ 1659ರಲ್ಲಿ ಶಿವಾಜಿಯನ್ನು ಸಂಹರಿಸಲು ಅಫ್ಜಲ್ ಖಾನ್ನನ್ನು ದೊಡ್ಡ ಸೇನೆಯೊಂದಿಗೆ ಕಳುಹಿಸಲಾಯಿತು. 1659 ಶಿವಾಜಿ ಮತ್ತು ಅಫ್ಜಲ್ ಖಾನ್ ಅವರ ಭೇಟಿ ಪ್ರತಾಪ್ಗಢ್ ಕೋಟೆಯಲ್ಲಿ ನಡೆಯಿತು. ಅಫ್ಜಲ್ ಖಾನ್ ಶಾಂತಿ ಮಾತುಕತೆ ಹೆಸರಿನಲ್ಲಿ ಶಿವಾಜಿಯನ್ನು ಒಬ್ಬರೇ ಬರಲು ಆಹ್ವಾನಿಸಿದರು. ಆದರೆ ಇದೊಂದು ಕುತಂತ್ರವಾಗಿತ್ತು. ಕೃಷ್ಣಾಜಿ ಭಾಸ್ಕರ್ ಮೂಲಕ ಅಫ್ಜಲ್ ಖಾನ್ ತನ್ನನ್ನು ಕೊಲ್ಲುವ ಕುತಂತ್ರ ಮಾಡಿರುವುದನ್ನು ಶಿವಾಜಿ ತಿಳಿದನು. ಭೇಟಿಯ ಸಮಯದಲ್ಲಿ ಅಫ್ಜಲ್ ಖಾನ್ ಶಿವಾಜಿಯನ್ನು ಅಪ್ಪಿಕೊಂಡಂತೆ ಮಾಡಿ ಕೊಲ್ಲಲು ಯತ್ನಿಸಿದನು. ಆದರೆ ಶಿವಾಜಿ ಉಕ್ಕಿನ ರಕ್ಷಾ ಕವಚ ಧರಿಸಿದ್ದರಿಂದ ಬದುಕಿ ಉಳಿದನು. ಶಿವಾಜಿ ತನ್ನ ಬಳಿ ರಹಸ್ಯವಾಗಿ ಅಡಗಿಸಿಟ್ಟುಕೊಂಡಿದ್ದ ಹುಲಿಯ ಉಗುರಿನ ಮೂಲಕ ಅಫ್ಜಲ್ ಖಾನ್ನನ್ನು ತುಂಡರಿಸಿದನು. ಮೊಘಲ್ ಅರಸ ಔರಂಗಜೇಬನು ಶಿವಾಜಿಯನ್ನು ಸೋಲಿಸಲು ಜೈಸಿಂಗನನ್ನು ಕಳುಹಿಸಿದನು. ಜೈಸಿಂಗನು ಶಿವಾಜಿಯಿಂದ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡನು. ಆಗ ಶಿವಾಜಿಯು ಅನಿವಾರ್ಯವಾಗಿ 1665ರಲ್ಲಿ ಪುರಂದರಗಡ ಒಪ್ಪಂದವನ್ನು ಜೈಸಿಂಗನೊಂದಿಗೆ ಮಾಡಿಕೊಂಡರು. 1666ರಲ್ಲಿ
ಮೊಘಲ್ ಅರಸ ಔರಂಗಜೇಬನು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಆಗ್ರಾ ಕೋಟೆಗೆ ಆಹ್ವಾನಿಸಿದನು. ಆದರೆ ಆಹ್ವಾನಿಸಿದ ಸಂದರ್ಭದಲ್ಲಿ ಅವರನ್ನು ಅವಮಾನಿಸಿ ಬಂಧನಕ್ಕೆ ಒಳಪಡಿಸಿದರು. ಉಪಾಯದಿಂದ ಶಿವಾಜಿ ಮತ್ತು ಸಂಭಾಜಿ ತಪ್ಪಿಸಿಕೊಂಡು ಬಂದರು. 1674ರಲ್ಲಿ ರಾಯಗಢದಲ್ಲಿ ಶಿವಾಜಿಯ ಕಿರೀಟಧಾರಣೆ ನಡೆಯಿತು. ಈ ಸಂದರ್ಭದಲ್ಲಿ ಛತ್ರಪತಿ ಎಂಬ ಬಿರುದು ಗಳಿಸಿದನು. ಛತ್ರಪತಿ ಎಂದರೆ ರಾಜರ ರಾಜ. ಅವರ ಕಿರೀಟಧಾರಣೆಯು ಸರ್ವ ಸ್ವತಂತ್ರ ಮರಾಠ ಸಾಮ್ರಾಜ್ಯದ ಉದಯದ ಸಂಕೇತವಾಗಿತ್ತು. ಹಿಂದೂಗಳಿಗೆ ಹಳೆ ವೈಭವ ಹಾಗೂ ಸ್ವರಾಜ್ಯದ ಸುಳಿವು ನೀಡಿದ ಈ ಘಟನೆ ಮರಾಠ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿದೆ. 1680 ಏಪ್ರಿಲ್ 3ರಂದು ಛತ್ರಪತಿ ಶಿವಾಜಿ ಮಹಾರಾಜರು ತೀರಿಕೊಂಡರು. ಇತಿಹಾಸದ ಪುಟಗಳು ಮೌನವಾಗಬಹುದು, ಆದರೆ ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯದ ಬೆಳಕು ಎಂದಿಗೂ ನಿಲ್ಲುವುದಿಲ್ಲ. ಕೋಟೆಗಳ ಕಲ್ಲುಗಳಲ್ಲಿ ಅವರ ಹೆಜ್ಜೆಗಳ ಪ್ರತಿಧ್ವನಿ, ಗಾಳಿಯಲ್ಲಿ ಅವರ ಘೋಷಣೆ, ಪ್ರತಿಯೊಂದು ಹೃದಯದಲ್ಲಿ ಅವರ ಉಸಿರು, ಸ್ವರಾಜ್ಯದ ಚಿಹ್ನೆ ಇಂದಿಗೂ ಉಜ್ವಲವಾಗಿ ಜ್ವಲಿಸುತ್ತದೆ. ಒಂದು ಹೆಸರು, ಒಂದು ಯುಗ, ಒಂದು ದೇಶದ ಪ್ರೇರಣೆ, ಹಿಂದೂ ಸ್ವರಾಜ್ಯದ ಶಿಲ್ಪಿ, ಭಾರತದ ಅಜರಾಮರ ಚಕ್ರವರ್ತಿ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.